BNS ಆಕ್ಟ್ ಅಲ್ಲಿ ಇದ್ರೆ ಅದನ್ನ ಸದೃಢಗೊಳಿಸಬಾರ್ದು ಅಂತ ಎಲ್ಲಾದ್ರೂ ಇದೆಯಾ? ಈಗ ಉದಾಹರಣೆಗೆ ಇನ್ನೊಂದು ಕಾಯ್ದೆಯನ್ನು ನಾವು ತಂದಿದ್ದೀವಿ, ಏನು ಸೋಷಿಯಲ್ ಎಕ್ಸ್ಕಮ್ಯುನಿಕೇಷನ್ ಬಗ್ಗೆ ತಂದಿದ್ದೀವಿ. ಅದಕ್ಕೂ ಕಾಯ್ದೆ ಇದೆ ಅಲ್ಲ ಸರಿ, ಅದಕ್ಕೂ BNSS ನಲ್ಲಿದೆ, ಅಟ್ರಾಸಿಟಿಗೂ BNSS ಅಲ್ಲಿದೆ. ಆದರೂ ಕೂಡ ಒಂದು ನಿಯಮ, ಒಂದು ಕಾಯ್ದೆ ತಂದರೆ ಎಲ್ಲರಿಗೂ ಅನುಕೂಲ ಕೂಡ ಆಗ್ತದೆ. ಅದು ಆ BNSS ಸೆಕ್ಷನ್ಸೇ ಹಾಕಬೇಕಲ್ಲ ನಾವು. ಹೊಸದು ಯಾವುದು BNS ಸೆಕ್ಷನ್ ಅಥವಾ ಹಳೆ IPC ಸೆಕ್ಷನ್ ನಾವು ಸೃಷ್ಟಿ ಮಾಡಿ ಹಾಕೋಕ್ಕಾಗೋದಿಲ್ಲ ಅಲ್ಲ. ಆದರೆ BJP ಅವರಿಗೆ ಯಾಕೆ ಆತಂಕ ಅಂತ ತಾವು ಅವ್ರಿಗೆ ಕೇಳಬೇಕು, ನಮಗಲ್ಲ. ಉತ್ತರ ಕರ್ನಾಟಕ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅನಿಸ್ತಿದೆ ಸರ್ ನಿಮಗೆ? ಪರಿಣಾಮಕಾರಿ ಆಗಿದೆ ನೋಡಿ, ಚರ್ಚೆ ಈಗ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ನಾವು ಕಳೆದ 2-2.5 ವರ್ಷದಿಂದ ನಾವು ಏನೇನು ಮಾಡಿದ್ದೀವಿ ಅಂತ. ಆದರೆ BJP ಅವರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಇರ್ಬೋದು, ಕಿತ್ತೂರು ಕರ್ನಾಟಕದ ಬಗ್ಗೆ ಇರ್ಬೋದು, ಕಲ್ಯಾಣ ಕರ್ನಾಟಕದ ಬಗ್ಗೆ ಇರ್ಬೋದು ಮಾತಾಡೋದ ಯಾವುದೇ ನೈತಿಕತೆ ಇಲ್ಲ. ಮೊನ್ನೆ ತಾನೇ ಮಾಧ್ಯಮದಲ್ಲಿ ಭಾಳ ಒಂದು ದೊಡ್ಡ ಹಗರಣ ಬಯಲಿಗೆ ಬಂದಿರೋದು. ಯಾವ ರೀತಿ ಇವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮವನ್ನು ಇವರು RSS ಸಂಘಗಳಿಗೆ, ಇವರು ಪಕ್ಷದ ಕಾರ್ಯಕರ್ತರಿಗೆ 322 ಕೋಟಿ ರೂಪಾಯಿ ಕೊಟ್ಟಿರೋದನ್ನು, ಅದನ್ನು ಕೂಡ ನಾವು ಮುಂಬರುವ ದಿನಗಳಲ್ಲಿ ಮುಂದಿನ ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ. ಅವಾಗ ಏನು ಹೇಳ್ತಾರೆ ಕೇಳೋಣ. ಇವರೆಲ್ಲಾನು ನೈತಿಕತೆ ಕಳ್ಕೊಂಡಿದ್ದಾರೆ. ಇವರಿದ್ದಾಗ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕಕ್ಕೂ ಮಾಡಿಲ್ಲ, ಕಿತ್ತೂರು ಕರ್ನಾಟಕಕ್ಕೂ ಮಾಡಿಲ್ಲ. ಫೆಬ್ರವರಿ ಮಾರ್ಚ್ ಈ 2 ತಿಂಗಳ 5,000 ಕೋಟಿ ದುಡ್ಡು ಹಣ ಎಲ್ಲಿದೆ ನೋಡಿ, ಎಲ್ಲಿದೆ ಅಂದರೆ ನೋಡಿ, ಗೃಹಲಕ್ಷ್ಮಿ ಯೋಜನೆ, DBT ಯೋಜನೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅದು ಯಾವುದು DC-ಗೆ ಹೋಗಲ್ಲ ಅಥವಾ DC-ಯಿಂದ ಅಲ್ಲಿ ಡೈರೆಕ್ಟರ್ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರಿಗೆ ಹೋಗಲ್ಲ, ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಹೋಗುತ್ತೆ. ಸೊ ಅದು ಹೋಗಿಲ್ಲ ಅಂದರೆ ಎಕ್ಸ್ಚೆಕರ್ನಲ್ಲೇ ಇರುತ್ತೆ ಅಲ್ಲ. ಇವರು ಸುಮ್ಮನೆ ಹಗರಣ ಅಂತ ಇದ್ರೆ DBT-ನಲ್ಲಿ ಹೇಗೆ ಮಾಡೋಕ್ಕಾಗ್ತದೆ? ಇವರು 5,000 ಕೋಟಿ ರೂಪಾಯಿ ಮೊನ್ನೆ ಕೇಳಿದೆ, 5,000 ಕೋಟಿ ರೂಪಾಯಿ ಚುನಾವಣೆಗೆ ಯೂಸ್ ಮಾಡಿ, ಹೆಂಗೆ ಯೂಸ್ ಮಾಡೋಕ್ಕಾಗ್ತದೆ? ಏನೋ ಸ್ವಲ್ಪನ ಕಾಮನ್ ಸೆನ್ಸ್ ಇದು ಮಾತಾಡಿದ್ರೆ ನಾವು ಹೇಳ್ಬೋದಪ್ಪ. ಮಾನ್ಯ ಮುಖ್ಯಮಂತ್ರಿಗಳೇ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅಂಥದ್ದು ಏನಾದರೂ ಆಗಿದ್ರೆ ವಿ ವಿಲ್ ಕರೆಕ್ಟ್ ಇಟ್ ಅಂತ ಹೇಳಿದ್ದಾರೆ. ಸಚಿವರು ಕೂಡ ಮಾಹಿತಿಯಲ್ಲಿ ತಪ್ಪಾಗಿ ಪ್ರಕಟಣೆ ಮಾಡಿದ್ದೇನೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ದುಡ್ಡು ಎಲ್ಲೋಗಿದೆ ಅಂತ ಇವರು BJP ಅವ್ರು ಕೇಳಿದ್ರೆ ಯಾರ್ದು ಜೇಬಿಗೆ ಹೋಗಿಲ್ಲ, ಹೋಗಬೇಕಾದಾಗ ನೇರವಾಗಿ ನಮ್ಮ ಮಹಿಳೆಯರಿಗೆ ಹೋಗುತ್ತೆ.